ಇದಕ್ಕೆ ಏನಂತ ಕರಿತೀವಿ? ಇಂಗ್ಲಿಷಿಗೆ ಏನಂತ ಕರಿತೀವಿ? ಸ್ಪಿಯರ್ ಅಂತ ಕರಿತೀವಿ. ಗೋಳ ಅಂದ್ರೆ ಈ ರೀತಿಯಾಗಿರುತ್ತಾ? ಈ ರೀತಿಯಾಗಿರುತ್ತಾ ಗೋಳ? ಸರ್ಕಲ್ ಶೇಪ್ ಒಳಗಿರುತ್ತಾ? ಅದು ಏನಾಗಿರುತ್ತಾ? ಅದ್ರೊಳಗೆ ಏನಾದರೂ ಸ್ಪೇಸ್ ತುಂಬುವಂಥದ್ದು ಇರ್ತದೆ, ಅದು ಸ್ಪಿಯರ್. ಇದ್ರೊಳಗ ಎಷ್ಟು ಸರ್ಕಲ್ ಬರ್ತಾವ ಅಂತ ಹೇಳಿದ್ದೆ ನಾನು? 4 ಸರ್ಕಲ್ ಬರ್ತಾವ ಅಂತ ಹೇಳಿದ್ದೆ. 1 2 3 4 4 ಸರ್ಕಲ್ಗಳನ್ನು ಕೂಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ ನಾನು? ಸ್ಪಿಯರ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾದ್ರೆ ಈ 4 ಸ್ಪಿಯರ್ಗಳು ಸೇರಿದ್ರೆ ಒಂದು 4 ಸರ್ಕಲ್ಗಳು ಸೇರಿದ್ರೆ ಒಂದು ಸ್ಪಿಯರ್ಗೆ ಸಮ. ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಸ್ಪಿಯರ್ ಗೋಳದ್ದು ಇದನ್ನ ನಾವೇನಂತ ಆಲ್ರೆಡಿ ಗೊತ್ತಿತ್ತು ನಮ್ಗೆ. ಗೋಳದ್ದು ಇದೇನಿದು? ತ್ರಿಜ್ಯ. ಗೋಳದ ತ್ರಿಜ್ಯ, ಗೋಳದ ಪರಿಧಿ, ಹೌದಾ? ಗೋಳದ ತ್ರಿಜ್ಯ, ಗೋಳದ ಪರಿಧಿ, ಹೌದಾ? ಆಮೇಲೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡೂ ಸೇಮ್ ಆಗಿರುತ್ತೆ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡಕ್ಕೂ ಸೇಮ್ ಆಗಿರುತ್ತೆ. ಯಾಕಂದ್ರೆ ಇದು ಗೋಳ ಅಂತಂದ ಫುಲ್ ಇರೋದ ಕಾರಣ ಅದಕ್ಕೆ ಯಾವ್ದು ಕಟ್ ಆಗಿದ್ದ ಭಾಗ ಇರಲ್ಲ, ಎಕ್ಸ್ಟ್ರಾ ಜೋಡಿಸುವಂತ ಭಾಗ ಯಾವ್ದಿರಲ್ಲ. ಈಗ ನೋಡ್ರಿ, ಶಂಕುವಿಗೆ ಎಕ್ಸ್ಟ್ರಾ ಜೋಡಿಸ್ಬೇಕು, ಸುತ್ತೋರದ ಜೋಡಿಸ್ಬಿಟ್ಟೆ ನಾನು. ಎಕ್ಸ್ಟ್ರಾ ಎಲ್ಲಿ ಜೋಡಿಸ್ಬೇಕು? ಕೆಳಗೆ ಜೋಡಿಸ್ಬೇಕು. ಈಗ ಸಿಲಿಂಡರಿಗೆ ಸುತ್ತೋರದ ಜೋಡಿಸ್ಬಿಟ್ಟೆ, ಮತ್ತೆ ಎಲ್ಲಿ ಜೋಡಿಸ್ಬೇಕು? ಅದಕ್ಕೆ ಮೇಲೆ ಕೆಳಗೆ. ಈ ಬಾಟ್ಲಿ ಐತಿಲ್ಲ, ಸಿಲಿಂಡರ್ ಹಾಕರ್ದಾಗ ಐತಿ, ನಾನು ಸುತ್ತೋರದ ಜೋಡಿಸಿ ನಡಿತೈತೇನು? ಎಲ್ಲೆಲ್ಲಿ ಜೋಡಿಸಿ? ಮೇಲೆ ಕೆಳಗೆ ಎರಡು ಜೋಡಿಸ್ಬೇಕು. ಅದೇ ರೀತಿ ಗೋಳಕ್ಕೆ ಎಲ್ಲಿ ಜೋಡಿಸೋದಿರೋದ್ರಲ್ಲಿಲ್ಲ, ಇಲ್ಲಿ ಅದಕ್ಕೆ ಎಲ್ಲಿ ಜೋಡಿಸೋದಿರಲ್ಲ, ಜಸ್ಟ್ ಸುತ್ತೋರದ ಜೋಡಿಸ್ಬಿಟ್ರೆ ಆಯ್ತು. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಸೇಮ್ ಆಗಿದೆ. ಅವಾಗ ಏನಂತಂದ್ರೆ ಅಲ್ಲಿ ಏನಾಗಿರುತ್ತಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತ, ಒಂದು ಗೋಳ ಯಾವ್ದಕ್ಕೆ ಸಮ ಆಗೈತೆ ಅಂತ ಹೇಳಿದ ನಾನು? 4 ವೃತ್ತಗಳಿಗೆ ಸಮ. ಅಂದ್ರೆ ಒಂದು ವೃತ್ತದ ವಿಸ್ತೀರ್ಣ ಎಷ್ಟು? πr². 2 ವೃತ್ತದ ವಿಸ್ತೀರ್ಣ πr², πr², πr². ಹಾಗಾದ್ರೆ 4 ವೃತ್ತದ ವಿಸ್ತೀರ್ಣ ಯಾವ್ದಕ್ಕೆ ಸಮ ಆಗೈತಿ? ಗೋಳಕ್ಕೆ ಸಮ ಆಗೈತಿ. ನಾನು ಗೋಳದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಾನು ಏನ್ ಬರಿಬೇಕು? ಫಾರ್ಮುಲಾ 4πr². ಎದಕ್ ಬರೆದೆ ನಾನು 4πr²? ಈ ಒಂದು ಗೋಳ 4 ವೃತ್ತಗಳಿಗೆ ಸಮವಾಗಿದೆ, ಹೌದಾ? 4 ವೃತ್ತಗಳನ್ನ ಇಲ್ಲಿ ಮ್ಯಾಲೆ ಮಡಿಚಿದಾಗ ಅದೇನಾಗ್ಬಿಡುತ್ತ? ಫುಲ್ ಗೋಳ ಫುಲ್ ಆಗಿಬಿಡುತ್ತ. ಈ ಗೋಳ ಈ ವೃತ್ತ ತಗೊಂಡು ಇಲ್ಲಿ, ಈ ವೃತ್ತ ತಗೊಂಡು ಬಗಲಾಗ, ಈ ವೃತ್ತ ತಗೊಂಡು ಬಗಲಾಗ, ಈ ವೃತ್ತ ತಗೊಂಡು ಬಗಲಾಗ, ಆ 4 ವೃತ್ತಗಳನ್ನ ಇಲ್ಲಿ ಸುತ್ತೋರದ ಸುತ್ತಿದಾಗ ನನಗೇನಾಗತ್ತ? ಗೋಳ ಫುಲ್ ಆಗತ್ತೆ. ಅದಕ್ಕೆ ನಾ ಏನಂತ ಬರ್ತೀವಿ? 4πr² ಅಂತ ಬರೀತೀವಿ. ಓಕೆನಾ? ಇದ್ರೊಳಗೆ ಆರ್ ಅಂತಕ್ಕಂಥದ್ದು ಏನು? ತ್ರಿಜ್ಯ. ಪೈ ಅಂತಕ್ಕಂಥದ್ದೇನು? ಕಾನ್ಸ್ಟಂಟ್ ವ್ಯಾಲ್ಯೂ. ಅದ್ರ ಬೆಲೆ ಎಷ್ಟು? 22/7 ಅಥವಾ 3.14. ಇದು ಗೊತ್ತಿರಬೇಕು. ಓಕೆ, ಇದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದು. ಒಂದು ಲೆಕ್ಕ ಮಾಡ್ರಾಗದ ನೋಡೋಣ ಬುಕ್ ಒಳಗೆ ಬೇಗ. ಒಂದು ಗೋಳದ ತ್ರಿಜ್ಯ 154 ಸೆಂಟಿಮೀಟರ್ ಇದ್ದಾಗ ಅದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ನಿಮ್ಗೆ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಅಷ್ಟೇ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಅಷ್ಟೇ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೂ ಅಷ್ಟೇ. ಫಾರ್ಮುಲಾ ಒಂದೇ ಬರೋದು. ಯಾವ್ದದು? 4πr². ಕಂಡು ಮಾಡಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಅಲ್ಲ, ಗೋಳದ ತ್ರಿಜ್ಯ ಫಸ್ಟಿಗೆ
ಅವನೇ ಹೇಳಿದ್ರು ಸ್ಕೂಲಾಗ ಅದಕ್ಕೆ ಒಂದ್ಸಲ ಹಿಂಗ್ ಮಾಡಿಸಿ ಇನ್ನೊಂದ್ಸಲ ಮಾಡ್ತೀನಿ ಅವಳಿಗೆ 2 ಡಿಜಿಟ್ ಆಗಿ ಬರಲ್ಲ ಅಂತ ಈ ಥರನೇ ಹಾಕ್ಕೊಡ ಅಂತ ಆ ಥರ ಹಿಂಗ ಅಲ್ರಿ ಅಕ್ಕೇನು ಹೇಳ್ತಾಳ ಬಂದೆ ಈ ನಾನು 68.5 ಹಾಕಿದ್ದೆ ಆ ಥರ ಬರಲ್ಲ ನನಗೆ ಒಂದೇ ಡಿಜಿಟ್ ಬರ್ತದೆ ಎಲ್ಲಿ ಹಾಕ್ಬೋದು ಅದಕ್ಕೆ ಇದನ್ನೇ ಬರಿಬೇಕು ಹೇಳು ಇಷ್ಟು ಬರಿ ಮನೆಯಾಗ ಬಂದರಿ ಇಲ್ಲ ಮುಗ್ದದ್ರಿ ಮನೆಗೆ ಹೋಗಿ ಸ್ವಲ್ಪ ಬರೀ ಇಲ್ಲೇ ಮಾಡೇನ್ರಿ ಅದನ್ನೇ ಮನೆಗೆ ಹೋಗಿ ಹಚ್ಚಿರ್ತೀವಿ ಟ್ಯೂಷನ್ ಹೋಮ್ವರ್ಕ್ ಕೊಟ್ಟಿವಿ ಅಂತ ಹೇಳಿದ್ರೆ ಅದ ಬ್ಯಾಸ್ರು ಬಂದಿದ್ರೆ ಬರೆಯೋದೇ ಇಲ್ಲ ಬರಿಲಾರ್ದ ನಾವೆಲ್ಲ ಬರ್ತಿರ್ತೀವಿ ಅಷ್ಟೇ ಇಟ್ಕೊಂಡ್ ಬರ್ತಾನೆ ಅದಕ್ಕೆ ಒಂದ್ ಸ್ವಲ್ಪ ಮನೆಗೆ ಹೋಗಿ ಈಗ ಸದ್ಯ ಬರಿ ಅಂತ ಬರ್ತೀನಿ ಹೋಗಿ ಸ್ವಲ್ಪ ಎಲ್ಲ ಮಾಡಿದ್ರೆ ಆಟ ಆಡಿ ಕೊಡು ಅಣ್ಣಗ ಕೊಡು ಆಟ ಕೊಡ್ತಾನೆ ಖುಷಿ ಆಗುತ್ತೆ ಕೊಡ್ರಿ ಕೊಡ್ರಿ ನೀವತ್ತ ಓದ್ಕೊಂಬ ಹಂಗ ಅನೀಶ್ 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 ಅದ್ವೈತ್ ಅನೀಶ್ ಇದೀರಣ್ಣ ಅನೀಶ್ ತಡಿ ಮಾಡ್ತಿಲ್ಲಲ್ಲ ಇಲ್ಲಿ ಯಾರು ಎಷ್ಟು ಬಂತು 298 144 ಬಂತಾ ಹಾಂ